ನಿನ್ನ ಹತ್ರ ತುಂಬಾ ಕ್ರೂರವಾಗಿ ನಡ್ಕೊಂಡ್ಬಿಟ್ಟೆ. ಅದನ್ನೆಲ್ಲ ಯೋಚಿಸ್ತಾ ನಿದ್ರೆನೇ ಬರಲಿಲ್ಲ. ಸಾರಿ ಸಾವಿತ್ರಿ. ಅಲ್ಲ ರೀ, ನೀವ್ಯಾಕೆ? ನೀವೆಲ್ಲ ಅಮೃತ ಜೊತೆ ಸೇರಿದಿರಿ ಅನ್ನೋ ಸಿಟ್ಟು ಇನ್ನೂ ಇದೆ. ಆದ್ರೆ ನನ್ನ ಜೊತೆ ಯಾರೂ ಇಲ್ಲ ಅನ್ನೋ ದುಃಖ ಅದಕ್ಕಿಂತ ಜಾಸ್ತಿ ಇದೆ. ನಿಮ್ಗೆಲ್ಲ ಯಾರ ಜೊತೆ ವಿಶ್ವಾಸನೋ ಅವ್ರ ಜೊತೆ ಇದ್ದೀರಾ. ಆದ್ರೆ ನಾನು ದೊಡ್ಡವನು, ಯಜಮಾನ ಅಂತ ಅಹಂ ತೋರಿಸಿ ಎಲ್ರನ್ನೂ ದೂರ ಮಾಡ್ಕೊಂಡ್ಬಿಟ್ಟೆ. ಯಾಕ್ರಿ ಏನೇನೋ ಯೋಚಿಸ್ತಿದ್ದೀರಾ? ಯಾರು ಏನೇ ಮಾಡ್ಲಿ ನನಗೆ ನೀನ್ ಬೇಕು ಸಾವಿತ್ರಿ. ನೀನಿಂದ ನನಗಿರೋಕ್ಕಾಗಲ್ಲ. ಆದಷ್ಟು ಬೇಗ ಬಂದ್ಬಿಡು ಸಾವಿತ್ರಿ. ಭಾವ ನಾನು, ಆದ್ರೆ ನೀನ್ ಸಲಿಗೆ ಬೆಳೆಸ್ಕೋತಿರೋದು ಭಾವನ್ ಅಣ್ಣನ ಜೊತೆ. ಅಸಹ್ಯ ಅಲ್ವಾ? ನನ್ನ ಆದ್ಮಿ ಎಷ್ಟು ಬುದ್ಧಿವಂತೆ, ಎಷ್ಟು ಓದ್ಕೊಂಡಿದ್ದಾಳೆ, ಒಬ್ಬ ದೊಡ್ಡ ಜರ್ನಲಿಸ್ಟ್ ಆಗ್ತಾಳೆ, ಆದರ್ಶಗಳಿಗೆ ಹೋರಾಡ್ತಾಳೆ ಅಂತೆಲ್ಲ ಅನ್ಕೊಂಡಿದ್ದೆ. ದುಡ್ಡು ಶ್ರೀಮಂತಿಕೆ ಹಿಂದೆ ಬಿದ್ದು ಅಲಂಕಾರಕ್ಕೆ, ಲಕ್ಸುರಿಗಳಿಗೆ ಅದನ್ನ ಮಾರ್ಕೋತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ ಬಗ್ಗೆ ನನಗೆ ಚೀಪ್ ಅನ್ಸೋ ಹಾಗೆ ಮಾತಾಡ್ಬೇಡಿ. 4 ದಿನ ಇರೋಕ್ ಬಂದಿದ್ಯಾ, 8 ದಿನ ಆಯ್ತು. ಚೆನ್ನಾಗಿರಲ್ಲ. ಇದು ನಿನಗೆ ಅರ್ಥ ಆದ್ರೆ ಒಳ್ಳೇದು. ಅರ್ಥ ಆಗತ್ತೆ ಅನ್ಕೊಂಡಿದ್ದೀನಿ. ಒಂಟೇನವಾ? ಹೂಮ, ಬೇಗ ಹೋದ್ರೆ ಬೇಗ ಬರ್ಬೋದಲ್ಲ ಅದಕ್ಕೆ. ಅದು ಸರಿನೇಯ. ಅಪ್ಪಂಗೆ ಹೇಳ್ತೀಯಾ? ಬೇಡ ಅಂದೆ. ಹೇಳ್ಬೇಡ, ಬೇರೆ ಏನಾದ್ರೂ ಹೇಳಿ ಸಂಭಾಳ್ಸು. ಮನೆಯಿಂದ ಫೋನ್ ಬಂದ್ರು ಅಷ್ಟೇ. ಸರಿನಾ? ನಾನ್ ಬರ್ತೀನಿ. ಎಲ್ರಿಗೂ ಸುಳ್ಳು ಹೇಳಿ ಯಾರಿಗೂ ಗೊತ್ತಾಗ್ದಾಗೆ ಬೇರೆ ಊರಿಗೆ ಹೊರಟಿದ್ದೀನಿ. ದೇವ್ರೆ, ಇದನ್ನೆಲ್ಲ ನಾನು ಮಾಡ್ತಿರೋದು ಅಮೃತಂಗೋಸ್ಕರ. ಆರ್ಯನ್ ಅಮೃತಂಗೆ ಏನು ಮಾಡದೇ ಇರ್ಲಿ ಅನ್ನೋದಕ್ಕೋಸ್ಕರ. ದಯವಿಟ್ಟು ಇದನ್ನ ಯಾರಿಗೂ ಗೊತ್ತಾಗದೆ ಇರೋ ಹಾಗೆ ನೋಡ್ಕೋಪ. ನಿನ್ನೆ ನಂಬಿದ್ದೀನಿ. ಯಾಕವ? ಏನಿಲ್ಲಮ್ಮ, ನಾನು ಮಂತ್ರಿ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ದು ಈ ಮಂಜುಳಿಂದಾನೆ. ಅವಳೇ ಇದಕ್ಕೆ ಉತ್ತೇಜನ ಕೊಟ್ಟಿದ್ದು. ನಾಳೆ ಬೆಳಿಗ್ಗೆ 10 ಗಂಟೆಗೆ ಚನ್ನಬಸಪ್ಪನವರು ಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಅವನು ಭೇಟಿ ಮಾಡೋ ಮೊದಲು ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಬೇಕು. ಅದ್ಯಾಗತ್ತ ಅಪಾಯಿಂಟ್ಮೆಂಟ್? ಅದೆಲ್ಲ ನನಗೆ ಗೊತ್ತಿಲ್ಲ. ಇವತ್ತು ರಾತ್ರಿ ಎಷ್ಟೊತ್ತಾದ್ರೂ ಸರಿ ನಾನು ಮುಖ್ಯಮಂತ್ರಿ ಹತ್ರ ಮಾತಾಡಲೇಬೇಕು. ನೀನು ಅವ್ರ ಪಿ ಎನ ಹಿಡಿದು ಅಪಾಯಿಂಟ್ಮೆಂಟ್ ತಗೋ. ಓಕೆ? ಏನಂತೀಯ ಮಂಜರಿ? ಕರೆಕ್ಟ್, ಗುಡ್ ಡಿಸಿಷನ್. ಹಲೋ, ನಾನು ಸಾವಿತ್ರಿಯಲ್ಲಿ. ಕೊಡಿ ಅವಳಿಗೆ. ಸಾವಿತ್ರಿ ಹೊರಗೋಗೊಳ್ಳೆ. ನೋಡಿ, ನಿಮ್ಮನ್ನು ನೋಡ್ಕೊಳಕ್ಕೆ ಅಂತ ಬಂದು ಅವಳು ಊರು ಸುತ್ತಾ ಇದ್ದಾಳೆ. ಎಲ್ಲಿಗೆ ಹೋಗಿದ್ದಾಳೆ? ಅವ್ರ ಅಪ್ಪಂಗೆ ಊಟ ಕೊಡಕ್ಕೆ ಹೊಲತಕ್ಕೆ ಹೋಗೋಳೆ. ಅಲ್ಲಿಗೆ ಬಂದ್ರೆ ಇಲ್ಲಿ ಅವ್ರನ್ನೆಲ್ಲ ಮರ್ತು ಬಿಡ್ತಾಳೆ. ಸರಿ, ಬಂದ್ಮೇಲೆ ಫೋನ್ ಮಾಡಕ್ಕೆ ಹೇಳಿ. ಹೇಳ್ತೀನಿ. ನೀವ್ ಹೇಳ್ದಾಗೆ ಬಂದಿದ್ದೀನಿ, ಆದ್ರೆ ಇವತ್ತೇ ವಾಪಸ್ ಹೋಗ್ಬೇಕು. ನಾನೆಲ್ಲಿ ನಿಮ್ಮನ್ ಬರೋಕ್ ಹೇಳಿದೆ? ಆರ್ಯನ್, ನಾವು ಹನಿಮೂನ್ಗೆ ಅಂತ ಬಂದಿರೋರು ಅತ್ತೆನ ಇಲ್ಲಿ ಕರ್ಸ್ಕೊತೀನಾ? ಆರ್ಯನ್, ಇದ್ರಿಂದ ಇನ್ನು ಏನ್ ಯೋಚನೆ ಇದೆ ಅಂತನಾದ್ರೂ ಹೇಳಿ. ನಂದೇನಿದೆ, ನಿಮ್ ಖುಷಿ, ಬಂದಿದ್ದೀರಾ ಬನ್ನಿ. ನಾನು, ಅಮೃತ, ನೀವು ಎಲ್ಲರೂ ಜೊತೆ ಕೂತು ಊಟ ಮಾಡೋಣ. ಸಾವಿತ್ರಿ ಈಗ ಗೋವಾಗ್ ಬಂದಿದ್ದಾಳೆ, ನನ್ ಜೊತೆ ಇದ್ದಾಳೆ. ತಮಾಷೆ ಏನು ಅಂದ್ರೆ ಈ ವಿಷಯ ಅಮೃತಂಗೆ ಗೊತ್ತಿಲ್ಲ. ಇದು ಬಿಸಿ ಬಿಸಿ ಸುದ್ದಿ ಅಲ್ವಾ? ನೋಡಿ, ಬೆಂಕಿ ಹತ್ತತ್ತ ಅಂತ. ಇಂಟ್ರೆಸ್ಟಿಂಗ್.